ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗು ಏನಪ್ಪ ಅಂತ ಹೇಳಿದರೆ, ನಾನು ಒಂದು ಎಲೆಕ್ಟ್ರಿಕ್ ಸ್ಟವ್ನ ತೊಗೊಂಡಿದ್ದೆ. ಅದರದ್ದು ವ್ಲಾಗ್ ಮಾಡೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೋ ತೊಗೊಂಡಿದ್ದೀನಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ, ಶಾಪಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಬೇಡಿ. ಆ್ಯಕ್ಚುಲಿ ನಾನು ಆ ಸ್ಟವ್ನ ತೊಗೊಂಡಿರೋದು ಶಾಪಿಗಂತಲೇ, ಅದಕ್ಕೋಸ್ಕರ ನಾನು ಇಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಮನೆಗೆ ತೊಗೊಂಡೋಗಿಲ್ಲ, ಸೊ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ನಾನು ಒಂದು ಪ್ರೆಸ್ಟೇಜ್ ಕಂಪನಿಯ ಸೌಂಡ್ ಆಗ್ತಿದೆ, ಒಂದು ನಿಮಿಷ. ಸೊ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಬಂದು ಪ್ರೆಸ್ಟೇಜ್ ಕಂಪನಿಯ ಎಲೆಕ್ಟ್ರಿಕ್ ಸ್ಟವ್. ಇದನ್ನು ನಾನು ಶಾಪಿಗಂತಲೇ ತೊಗೊಂಡಿರೋದು. ಸೊ ಇದು ಹೇಗಿದೆ ಏನು ಅಂತ ಹೇಳಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ. ಸೊ ನನಗಿದು ಅವಶ್ಯಕತೆ ಇತ್ತು, ಅದಕ್ಕೋಸ್ಕರನೇ ತೊಗೊಂಡಿದ್ದೀನಿ. ನಮ್ಮನೆಯವ್ರಿಗೆ ಸ್ವಲ್ಪ ಟೀ ಕಾಫಿ ಎಲ್ಲ ಕುಡಿಯೋದು ಅಭ್ಯಾಸ ಜಾಸ್ತಿ ಇದೆ, ಹಾಗಾಗಿ ಅವ್ರು ಅವಾಗವಾಗ ಹೋಗ್ತಾಯಿದ್ರು ಹೊರಗೆ. ಸೊ ಅದಕ್ಕೆ ಇಲ್ಲೇ ಒಂದು ಟೀ ಸ್ಟಾಲ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಸ್ಟವ್ನ ತರಿಸ್ಕೊಂಡಿದ್ದೀನಿ. ಬರ್ತಾನೆ ಇಲ್ಲ ಒಂದು ಕಡೆ. ಮತ್ತು ಇದನ್ನು ಓಕೆ ಓಪನ್ ಆಯಿತು ನೋಡಿ, ಈ ಥರ ಇದೆ ಸ್ಟವ್ವು. ಸೊ ಈ ರೀತಿ ಇದೆ. ನಾವು ಏನಾದರೂ ಒಂದು ವಸ್ತುನ ತೊಗೊಬೇಕಂದ್ರೆ ಅದು ಸ್ವಲ್ಪ ಚೆನ್ನಾಗಿರೋದನ್ನೇ ನೋಡಿ ಕಂಪ್ನಿದೇ ತೊಗೊಂಡ್ಬಿಡ್ಬೇಕು, ಹಂಗಿದ್ರೆ ಸ್ವಲ್ಪ ಬಾಳಿಕೆನೂ ಬರುತ್ತೆ. ಅದಕ್ಕೋಸ್ಕರ ನಾನು ಪ್ರೆಸ್ಟೇಜ್ ಕಂಪ್ನಿದೇ ತೊಗೊಳ್ಳೋಣ ಅಂತ ಹೇಳಿ ಪ್ರೆಸ್ಟೇಜ್ ಕಂಪ್ನಿದನ್ನೇ ತೊಗೊಂಡಿದ್ದೀನಿ. ಸೊ ಇದಕ್ಕೆ 1 ಇಯರ್ ವಾರಂಟಿ ಕೊಟ್ಟಿದ್ದಾರೆ. ತೋರಿಸ್ತೀನಿ ಅಮೌಂಟ್ ಎಷ್ಟು ಅಂತಲೂ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ 1 ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ. ಇದಕ್ಕೆ 1200 ವ್ಯಾಟ್ಸ್ ಇದೆ. ಮತ್ತು ಇದಕ್ಕೆ ಅಮೌಂಟ್ ಬಂದು 2695 MRP ಇರೋದು. ಸೊ ಅಷ್ಟನ್ನೇ ತೊಗೊಂಡ್ರು, ನಮ್ಮ ಹತ್ರ ಡಿಸ್ಕೌಂಟ್ ಏನೂ ಕೊಡಲಿಲ್ಲ. ಸೊ ಚೆನ್ನಾಗಿದೆ. 1 ಇಯರು ವ್ಯಾರಂಟಿ ಕೊಡ್ತೀವಿ, ಏನೇ ಪ್ರಾಬ್ಲಮ್ ಆದ್ರೂ ರಿಟರ್ನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಕಂಪ್ನಿದಾಗಿರೋದ್ರಿಂದ ಏನೇ ಪ್ರಾಬ್ಲಮ್ ಇದ್ದರೂ ಕಂಪ್ನಿಗೆ ಕಾಲ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಐಟಮ್ ಏನೋ ಚೆನ್ನಾಗಿದೆ, ನಾನು ಇನ್ನೂ ಯೂಸ್ ಮಾಡಿಲ್ಲ, ಇವತ್ತು ಪೂಜೆ ಮಾಡಿ ಯೂಸ್ ಮಾಡೋಣ ಅಂತ. ಸೊ ನೋಡೋಣ ಹೆಂಗೆ ಯೂಸ್ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನು ಯಾವ ರೀತಿ ತೊಗೊಂಡೆ ಅಂತ ಹೇಳಿದ್ರೆ, ನಾನು ಪ್ರತಿದಿನ ಶಾಪಿಗೆ ಬಂದು ಪೂಜೆ ಮಾಡಿ ಆದಮೇಲೆ ನನಗೆ ಫಸ್ಟು ಅಮೌಂಟ್ ಬರುತ್ತಲ್ಲ, ಆವಾಗ ನಾನು ಸ್ವಲ್ಪ ಅಮೌಂಟನ್ನು ಎತ್ತಿಡ್ತೀನಿ. ದೇವ್ರ ಮುಂದೆ ದೇವ್ರ ಪೂಜೆನ ಮಾಡಿದಾಗ ಸ್ವಲ್ಪ ಅಮೌಂಟನ್ನು ಎತ್ತಿಡ್ತೀನಿ. ಸೊ ಈ ಸಲನೂ ಕೂಡ ಹಾಗೆ ಎತ್ತಿರ್ತದೆ. ಪ್ರತಿ ವರ್ಷ ಏನಾದರೂ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎತ್ತಿಡ್ತಾ ಇರ್ತೀನಿ. ಸೊ ಲಾಸ್ಟ್ 2 ಇಯರ್ಸ್ ಬ್ಯಾಕು ಬೆಳ್ಳಿದು ಅಕ್ಷತೆ ಬಟ್ಲನ್ನ ತೊಗೊಂಡಿದ್ದೆ, ಅರ್ಶಿನ ಕುಂಕುಮ ಹಾಕಿಡುವಂಥದ್ದು ಬೆಳ್ಳಿ ಬಟ್ಲನ್ನ ತೊಗೊಂಡಿದ್ದೆ. ಲಾಸ್ಟ್ ಇಯರು ಸ್ವಲ್ಪ ಅಮೌಂಟ್ ಕಡಿಮೆ ಇತ್ತು ಅಂತ ಹೇಳಿ ಏನು ಬೆಲೆ ಬಾಳುವಂಥದ್ದು ಏನೂ ತೊಗೊಳ್ಳಿಲ್ಲ, ನಮ್ಮ ಮನೆಯವ್ರಿಗೆ ಜರ್ಕಿನ್ ತಂದು ಕೊಟ್ಟಿದ್ದೆ. ಸೊ ಈ ಸಲ ಇದನ್ನು ತೊಗೊಂಡಿದ್ದೀನಿ. ಯಾವಾಗಲೂ ನಾನು ದಸರಾ ಟೈಮಿಗೆ ತೊಗೊಳ್ತಾ ಇದ್ದೆ, ಈ ಸಲ ಇವಾಗಲೇ ಬೇಗ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗಲೇ ತೊಗೊಂಡೆ. ಸೊ ನಾನು ಸಣ್ಣದಾಗಿ ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ಒಂದು ಪ್ರೆಸ್ಟೀಜ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವನ್ನು ತೊಗೊಂಡಿದ್ದೀನಿ. ಸೊ ನನಗಂತೂ ಖುಷಿ ಆಗ್ತಾಯಿದೆ. ನಾವು ಸೇವ್ ಮಾಡಿದ್ರಲ್ಲಿ ಒಂದೇನಾದರೂ ಒಂದು ಸಣ್ಣ ಪುಟ್ಟಕ್ಕೆ ತೊಗೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಈ ಸ್ಟವ್ನ ತೊಗೊಂಡಿರೋದು. ಸೊ ಇದನ್ನು ಇವಾಗ ಪೂಜೆ ಮಾಡಿ ಹಾಲನ್ನು ಕಾಯಿಸಿ ಆನಂತರ ನಮ್ಮ ಮನೆಯವ್ರಿಗೆ ಕಾಫಿ ಮಾಡಿಕೊಡ್ತೀನಿ. ಸೊ ಖುಷಿ ಆಯಿತು ಫ್ರೆಂಡ್ಸ್, ನನಗಂತೂ ನಾನೇನಾದರೂ ತೊಗೊಂಡಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ಇದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅಮೌಂಟ್ ಬಂದು 2950 ರೂಪಾಯಿ. ಸೊ ತಗೊಂಡಿದ್ದೀನಿ ಫೈನಲಿಗೆ. ಸೊ ನೋಡಿ ಗೈಸ್, ಸೆಲ್ಫ್ ಕ್ಯಾಮ್ರಾದಿಂದ ತೋರಿಸಿದ್ರೆ ನೀಟಾಗಿ ಕಾಣಿಸಲ್ಲ ಅಂತೇಳಿ ಬ್ಯಾಕ್ ಕ್ಯಾಮ್ರಾಯಿಂದ ವೀಡಿಯೋ ಮಾಡಿದ್ದೀನಿ. ಸೊ ಈ ರೀತಿ ಇದೆ ಪ್ರೆಸ್ಟೇಜ್ ಕಂಪ್ನಿದು. ಇಲ್ಲಿ ಎಲ್ಲ ಬಟನ್ಸ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಪರ್ಸ್ನಲಾಗಿ ನಾನು ಯೂಸ್ ಮಾಡಿಲ್ಲ, ಹೊರಗಡೆ ಹೋದಾಗ ಯೂಸ್ ಮಾಡಿದ್ದೀನಿ, ಬಟ್ ಇವತ್ತೇ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು. ಹೆಂಗೆ ಬರುತ್ತೆ ಏನೋ ನೋಡೋಣ. ವಯರು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯೂಸ್ ಮಾಡೋ ಪಾತ್ರೆ ಕೂಡ ಎತ್ಕೊಬಂದಿದ್ದೀನಿ ಇವತ್ತು ಪೂಜೆ ಮಾಡಿ.
ಆನ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಒಂದು ಹೊಸ ವಸ್ತುನ ಮನೆಗೆ ತಂದರೆ ಅದನ್ನು ಪೂಜೆ ಮಾಡಿ ಆಮೇಲೆ ಬಳಸೋದು ನಮ್ಮ ಇಂಡಿಯನ್ ವುಮೆನ್ಸ್ನ ಒಂದು ವಾಡಿಕೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಸ್ಟವ್ಗೂ ಕೂಡ ಪೂಜೆನೇ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಹಂಗೋ ಅದು ಎಲೆಕ್ಟ್ರಿಕ್ ಸ್ಟವ್ ಕಣೆ, ಅದಕ್ಕೆ ನೀರೆಲ್ಲ ಹಾಕಿ ಪೂಜೆ ಮಾಡಬೇಡ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇಲ್ಲ ಕಣಪ್ಪ, ಮೇಲ್ಗಡೆ ಹೀಟ್ ಆಗೋದು, ಕೆಳಗಡೆ ಪೂಜೆ ಮಾಡ್ಬೋದು, ಏನು ತೊಂದರೆ ಇಲ್ಲ, ಸುಮ್ಮನೆ ಇರಿ ಅಂತ ಹೇಳಿ ವಿಭೂತಿ, ಅರಿಶಿನ, ಕುಂಕುಮ, ಹೂವು ಹಾಕಿ ಗಂಧದ ಕಡ್ಡಿ ಹಚ್ಚಿ ಪೂಜೆನ ಮಾಡಿ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಹಾಲನ್ನ ಉಕ್ಕಿಸ್ತೀನಿ, ತೀರಾ ಚೆಲ್ಲಿಕ್ಕೆ ಹೋಗಲ್ಲ. ಸೊ ಸ್ಟವ್ನ ಆನ್ ಮಾಡಿ ಹಾಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಫಸ್ಟ್ ಡೇ ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಇದಕ್ಕೆ ಕಾಫಿ ಪೌಡ್ರ್ ಹಾಕೊಂಬೋದಲ್ಲ, ಅದಕ್ಕೆ ಹಾಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಸೊ ನೋಡಿ ಇಲ್ಲಿ ಪ್ಲಸ್ಸು ಮತ್ತು ಮೈನಸ್ಸು ಮತ್ತು ಪ್ಲಸ್ಸು ಎರಡು ಕೂಡ ಇದೆ. ಸೊ ನಮಗೆ ಜಾಸ್ತಿ ಬೇಕಂದಾಗ ಪ್ಲಸ್ ಮಾಡ್ಕೊಬೇಕು, ಹೀಟ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ. ಕಡಿಮೆ ಬೇಕಂತಂದಾಗ ಮೈನಸ್ನ ಪ್ಲಸ್ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ. ಮತ್ತು ಇದು ಪವರ್ ಆನ್ ಆಫು, ಮತ್ತು ಇದೇನು ಫಂಕ್ಷನ್, ನಮಗೇನು ಬೇಕು ಅನ್ನೋದನ್ನು ನಾವು ಚೂಸ್ ಮಾಡ್ಕೊಬೋದು. ಮತ್ತು ಹಾಗೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ನಾವು ಯಾವ ಅಡುಗೆ ಮಾಡಬೇಕಾದಾಗ ಏನೇನು ಯಾವುದನ್ನು ಯೂಸ್ ಮಾಡುವಾಗ ಯಾವ ರೀತಿ ನಾವು ಆನ್ ಮಾಡ್ಕೊಬೇಕು ಅನ್ನೋ ಬಟನ್ಸನ್ನ ಇಲ್ಲಿ ಕೊಟ್ಟಿದ್ದಾರೆ. ನಾವು ಕುಕ್ ಮಾಡುವಾಗ ಯಾವ ರೀತಿ ಇದು ಮಾಡ್ಕೊಬೇಕಂತ ಎಲ್ಲ ಇದೆ. ಮತ್ತು ರೊಟ್ಟಿ, ದೋಸೆ ಮಾಡಬೇಕಾದ್ರೆ ಯಾವ ಥರ ಅಂತ ಎಲ್ಲ ಇದೆ. ಸೊ ಈ ರೀತಿ ನಾವು ಜಸ್ಟು ಸ್ವಿಚ್ ಹಾಕಿ ಆನ್ ಮಾಡಿ ಪಾತ್ರೆನ ಇಟ್ಟು ನಾವೇನು ಮಾಡಬೇಕು ಅದನ್ನು ಇಟ್ಕೊಂಡು, ಇದು ಪ್ಲಸ್ಸು ಮೈನಸ್ ಇರೋದು ಮಾತ್ರ ಹೀಟು ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಇವಾಗ ನೀವೇ ನೋಡಿದ್ರಿ ನೋಡಿ 11 ಇದೆ ಅಲ್ವಾ, ನಾನು ಮೈನಸ್ ಮಾಡ್ತೀನಿ. ಇವಾಗ ನೋಡಿ 10 ಆಯಿತು. ಪ್ಲಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾವು ಪ್ಲಸ್ ಮಾಡಿದ್ರೆ ನೋಡಿ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟೇ ಯೂಸ್ ಮಾಡೋದು, ಇನ್ನೇನಿಲ್ಲ. ನಾವು ಆಫ್ ಮಾಡಬೇಕಾದಾಗ ಇಲ್ಲಿ ಆನ್ ಆಫ್ ಮಾಡಿಬಿಟ್ರೆ ಮುಗೀತು. ನಾವು ಆನ್ ಮಾಡಿದಾಗ ಆನು, ಮತ್ತು ಅಡುಗೆ ಎಲ್ಲ ಮಾಡಿ ಮುಗಿದ್ಮೇಲೆ ಆಫ್ ಮಾಡಿಕೊಂಡ್ರೆ ಆಯಿತು. ಸೊ ಇಷ್ಟೇ ಯೂಸ್ ಮಾಡೋದು, ವೆರಿ ಸಿಂಪಲ್. ಇದೇನು ತುಂಬ ಏನು ಕಷ್ಟ ಏನಲ್ಲ. ಸೊ ಯಾರು ಕೂಡ ಹೆದ್ರುಕೊಳ್ಳೋದು ಬೇಡ, ಈಸಿಯಾಗಿ ಆರಾಮಾಗೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಹಾಲು ಉಕ್ಕಿ ಬರ್ತಾಯಿದೆ, ಎಷ್ಟು ಬೇಗ ಕಾಯ್ತಾ ಇದೆ ನೋಡಿ. ನಿಮ್ಗೆ ಹೇಳೋಷ್ಟರಲ್ಲಿ ಹಾಲು ಕಾದೋಯ್ತು. ಮತ್ತು ನಾವು ಇದ್ರ ಮೇಲೆ ಪಾತ್ರೆನ ಯಾವಾಗಲೂ ಸ್ಟೀಲದೇ ಇಡಬೇಕು. ನೋಡಿ ಹಾಲು ಉಕ್ಕುತ್ತಾ ಇದೆ, ನಾನು ಮೈನಸ್ ಮಾಡ್ತೀನಿ. ಹಾಲು ಉಕ್ಕೋಯ್ತು, ಬೇಗ ಒರೆಸ್ಬಿಡ್ತೀನಿ. ಇದ್ರ ಮೇಲೆ ಆ್ಯಕ್ಚುಲಿ ಏನೂ ಚೆಲ್ಲಬಾರ್ದು, ಫಸ್ಟ್ ಡೇ ಅಲ್ವಾ, ಅದಕ್ಕೆ ಹಾಲು ಉಕ್ಕಿಸ್ಬಿಟ್ಟೆ, ಸ್ವಲ್ಪ ಒರೆಸ್ಬಿಡ್ತೀನಿ ಇದನ್ನು. ಕಾಫಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದ್ದಿದೆಯಲ್ಲ ಪ್ಲಗ್ ಇದೆ, ಇಲ್ಲಿ ಪ್ಲೇಸ್ ಮಾಡಿ ಇಟ್ಟಿದ್ದೀವಿ. ಇಲ್ಲೇ ಪ್ಲಗ್ ಇರೋದ್ರಿಂದ ಇನ್ಮೇಲೆ ನಮ್ಮ ಮನೆಯವರು ಟೀ ಕಾಫಿ ಕುಡಿಯೋಕೆ ಹೊರಗಡೆ ಹೋಗಂಗಿಲ್ಲ. ಹೋಗಲ್ಲ ತಾನೇ, ಹೋಯ್ತೀರಾ? ನಮ್ಮ ಯಜಮಾನ್ರಿಗೆ ಸ್ವಲ್ಪ ಟೀ ಕಾಫಿ ಕುಡಿಯೋ ಅಭ್ಯಾಸ ಜಾಸ್ತಿ ಇದ್ದಿದ್ದರಿಂದ ಅವರು ಟೀ ಕುಡಿಯೋಕ್ಕೋಸ್ಕರನೇ ಹೊರಗಡೆ ಹೋಗ್ತಾಯಿದ್ರು. ಅದಕ್ಕೆ ನಾನು ಸ್ಟವ್ನ ತೊಗೊಂಬಿಟ್ಟು ಶಾಪಲ್ಲೇ ಇಟ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಅವರು ಇಲ್ಲೇ ಕಾಫಿ ಕುಡ್ಕೊಂಡು ಇಲ್ಲೇ ಕೆಲಸ ಮಾಡ್ತಾ ಇರಬೇಕು. ಬೋರ್ ಆದಾಗ ಒಂದು 5 ನಿಮಿಷ ಹೋಗಿ ವಾಕ್ ಮಾಡ್ಕೊಬೇಕು ಅಷ್ಟೇ. ಆಮೇಲೆ ಅದ್ರ ಜೊತೆಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ನನಗೆ. ಅದಕ್ಕೇ ನಾನು ಈ ಪ್ಲ್ಯಾನ್ ಮಾಡಿದೆ. ಅಂದರೆ ಒಂದು ಟೀಗೆ 10 ರುಪೀಸ್ ತೊಗೊತಾರೆ, ಪ್ಲಾಸ್ಟಿಕ್ ಲೋಟದಲ್ಲಿ ಇಷ್ಟೇ ಕೊಡ್ತಾರೆ, 10 ರುಪೀಸ್ ತೊಗೊತಾರೆ. ನಮ್ಮನೆಯವರು ಒಂದು 7-8 ಸಲ ಹೋದರೆ ಅದೇ ಎಷ್ಟು 80 ರುಪೀಸ್ 100 ರುಪೀಸ್ ಆಗ್ತಿತ್ತು. ಸೊ ಅದಕ್ಕೆ ಇವಾಗ ಒಂದು 20 ರುಪೀಸ್ ಹಾಲು, ಒಂದು 10 ರುಪೀಸ್ ಸಕ್ಕರೆ, ಒಂದು 10 ರುಪೀಸ್ ಟೀ ಪೌಡ್ರು, ಅಂದರೆ 50 ರುಪೀಸಿಗೆ ಒಂದು ದಿನ ಎಲ್ಲ ಮುಗಿಯುತ್ತೆ. ಅದಕ್ಕೋಸ್ಕರ ತೊಗೊಂಡೆ, ಟೈಮ್ ಸೇವ್ ಆಗುತ್ತೆ ಮತ್ತು ಮನಿ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ಲ್ಯಾನ್ ಮಾಡಿ ಇದನ್ನು ತೊಗೊಂಡೆ. ಸೊ ನನಗೇನೋ ಇಷ್ಟ ಆಯಿತು. ನಮ್ಮನೆಯವ್ರು ಏನು ಮಾಡ್ತಾರಂತ ನೋಡಬೇಕು, ಅಲ್ಲಿಗೆ ಹೋಗೋದನ್ನ ಸ್ಟಾಪ್ ಮಾಡ್ತಾರಾ ಏನೋ ಅಂತ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಒಂದು ಪುಟ್ಟ ವೀಡಿಯೋ, ವ್ಲಾಗ್ ಏನಲ್ಲ. ಸೊ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.